ಸೊ ಇವತ್ತೇನು ಗೊತ್ತಾ, ಎಲ್ಲರ ಕಡೆಯಿಂದನೂ ಒಂದೊಂದು ಡಿಶ್ನ ರಿವ್ಯೂ ಹೇಳಿಸ್ತೀನಿ, ಓಕೆನಾ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನೀವು ಟೈಟಲ್ ಮತ್ತು ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತು ನಾವು ಹೋಗ್ತಿದ್ದೀವಿ ಫ್ಯಾಮಿಲಿ ಎಲ್ಲರೂ. ಪ್ರತಿ ಸರಿನೂ ಯಾರಾದರೂ ಒಬ್ಬರೊಬ್ರು ಮಿಸ್ ಆಗೋರು. ಈ ಸರಿ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು, ನನ್ನ ಹೆಂಡತಿ, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ. ಆ್ಯಂಡ್ ಹೋಗೋ ಟೈಮ್ಗೆ ನೋಡಿ ಇವ್ರು ಇನ್ನೂ ರೆಡಿ ಆಗಿಲ್ಲ. ಏನು ಮಾಡ್ಕೊಂಡು ಕೂತಾರೆ. ನಾನು ಹೇಳಿದ್ದೆ 11:15 ಹೊರಟ್ಬಿಡೋಣ ಅಂತ. ಸೊ 12 ಗಂಟೆ ಆಗ್ತೈತೆ. ಈಗ ಜಡೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ನನ್ನ ಹೆಂಡತಿ ಜಡೆ ಹಾಕ್ಸ್ಕೊತಾ ಇದ್ದಾಳೆ. ಹಿಂಗಾದರೆ ಹೆಂಗೆ? ಪ್ರತಿ ಸರಿನೂ ಇದೇ ಆಗೋದು, ಮಿಸ್ಸೇ ಇಲ್ಲ. ಹೇಳಿದ ಟೈಮ್ಗಂತೂ ಹೊರಡಲ್ಲ ಗೈಸ್. ಸೊ ಇವಾಗ ನೋಡೋಣ ಎಷ್ಟೊತ್ತು ಮಾಡ್ತಾರೆ, ಏನು ಕತೆ ಅಂತ ಅಂದ್ಬಿಟ್ಟು. ಫೈನಲಿ ನಾವೆಲ್ಲರೂ ಹೊರಟಿದ್ದೀವಿ. ಸೊ ಪಕ್ಕದಲ್ಲಿ ನನ್ನ ಹೆಂಡತಿ, ಹಿಂದ್ಗಡೆ ಮಮ್ಮಿ, ಡ್ಯಾಡಿನೂ ಇದ್ದಾರೆ. ನೋಡ್ಕೊಂಬಿಟ್ರಿ, ನಮ್ಮ ಹಿಂದೆನೇ ಇದ್ದಾರೆ. ಸೊ ಡ್ಯಾಡಿನೂ ಹಿಂದೆನೇ ಇದ್ದಾರೆ. ಇವತ್ತು ಪ್ಲಾನ್ ಮಾಡ್ಕೊಂಡ್ವಿ, ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಬರೋಣ ಅಂತ. ಬ್ಯಾಟಿಂಗ್ ಮಾಡೋಣ ಅಂತ ಫಸ್ಟ್ ತಲೆಗೆ ಬಂದಾಗೆಲ್ಲ ನೆನಪಾಗದೆ ACK ಫ್ಯಾಮಿಲಿ ರೆಸ್ಟೋರೆಂಟು. ಬಿಕಾಸ್ ಅಲ್ಲಿ ಅನ್ಲಿಮಿಟೆಡು, ಎಷ್ಟು ಬೇಕಾದ್ರೆ ಹೆಂಗೆ ಬೇಕಾದ್ರೆ ತಿನ್ನಿ. ಬರೀ ಚಿಕನ್ನು ಏನು ಬೇಕು ಹಾಕ್ಸ್ಕೊಂತೀನಿ. ನೀವು ಕೇಳಿ, ಅಲ್ಲಿ ಇರೋದು ಕೇಳ್ಬಿಟ್ಟು ಹಾಕಿಸ್ಕೊಂಡು ಎಷ್ಟು ಬೇಕಾದ್ರೆ ತಿನ್ನಿ. ಕಂಪ್ಲೀಟ್ಲಿ ಅನ್ಲಿಮಿಟೆಡ್ ಇರುತ್ತೆ. ನಾವು ಹೋಗ್ತಿರೋದು ವಿಜಯನಗರ ಬ್ರಾಂಚ್ಗೆ, ACK ಫ್ಯಾಮಿಲಿ ರೆಸ್ಟೋರೆಂಟು. ಇವ್ರದೇ 3 ಬ್ರಾಂಚ್ ಇದೆ. ಒಂದು ಇಲ್ಲಿ ನಾಗರಬಾವಿ ಹತ್ರನೇ ಇದೆ, ಆ್ಯಂಡ್ ಇನ್ನೊಂದು KSIT ಕಾಲೇಜ್ ರಘುನಹಳ್ಳಿನಲ್ಲಿ ಒಂದಿದೆ, ಅದಾದ್ಮೇಲೆ ವಿಜಯನಗರ. ನಮ್ಮ ಡ್ಯಾಡಿ ಮಮ್ಮಿ ಆಕ್ಚುಲಿ ಇಲ್ಲಿ ನಾಗರಬಾವಿಲಿ ಒಂದ್ಸರಿ ಆಲ್ರೆಡಿ ನೋಡಿದ್ದಾರೆ, ಟೇಸ್ಟ್ ಮಾಡಿದ್ದಾರೆ. ಸೊ ಅಲ್ಲೂ ಸೇಮೇ ಇರುತ್ತೆ, ಬಟ್ ಆದ್ರೂ ಅಲ್ಲಿ ಕರ್ಕೊಂಡು ಹೋಗೋಣ, ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ವಿಜಯನಗರ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು. ಓಕೆ, ಸೊ ಗೈಸ್ ಫೈನಲಿ ಬಂದು ರೀಚ್ ಆಗಿದ್ದೀವಿ. ನೋಡಿ 4 ಜನ. ನಮಗೆ ಒಂದು ಸ್ಪೆಷಲ್ ಜಾಗ ಇದೆ ಬೇರೆ, ಸೊ ಅದಕ್ಕೋಸ್ಕರ ಅಲ್ಲೇ ಹೋಗ್ತಾ ಇದ್ದೀವಿ. ಕಂಫರ್ಟಬಲ್ ಆಗಿ ಕೂತ್ಕೊಂಡು ತಿನ್ಬೋದು. ಒಳಗಡೆ ಬಂದಿದ ತಕ್ಷಣ ಪಟ್ಟ ಅಂತ ಜಾಸ್ತಿ ಟೈಮ್ ವೇಸ್ಟೇ ಮಾಡಲಿಲ್ಲ. ಆ್ಯಸ್ ಯೂಶಲ್ ಪ್ರತಿ ಸರಿನೂ ಹಿಂಗೇನೆ ಪಟ ಅಂತ ಎಲೆ ಹಾಸ್ತಾರೆ. ಎಲೆ ಹಾಸಿದ ತಕ್ಷಣ ಪಟ ಅಂತ ಸ್ಟಾರ್ಟರ್ಸ್ನ ತಂದು ಬಡಿಸ್ತಾರೆ. ಅದಾದಮೇಲೆ ಬಿರಿಯಾನಿನೂ ಇರುತ್ತೆ. ಸೊ ಈ ಸರಿ ಸ್ವಲ್ಪ ಚೇಂಜ್ ಇದೆ. ಇಲ್ಲಿವರೆಗೂ 4 ಸ್ಟಾರ್ಟರ್ಸ್ ಇತ್ತು, ಈ ಸರಿ 5 ಸ್ಟಾರ್ಟರ್ಸ್ ಕೊಡ್ತಾ ಇದ್ದಾರೆ. ಸೊ ಒಂದು ನಾರ್ಮಲ್ ಕಬಾಬು, ಇನ್ನೊಂದು ಕ್ಷತ್ರಿಯ ಕಬಾಬ್ ಕೊಡ್ತಾ ಇದ್ದಾರೆ. ಅದಾದಮೇಲೆ ಇಲ್ಲಿ ನೋಡಿ ಪೆಪ್ಪರ್ ಚಿಕನ್ ಇದೆ, ಚಿಲ್ಲಿ ಚಿಕನ್ ಇದೆ, ಗುಂಟೂರು ಚಿಕನ್ ಇದೆ. ಅದ್ರ ಜೊತೆಗೆ ಅನ್ಲಿಮಿಟೆಡ್ ಬಿರಿಯಾನಿ ವಿತ್ ಪೀಸಸ್, ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಂಡು ತಿನ್ಬೋದು. ಸೊ ನನ್ನ ಹೆಂಡತಿ ಬ್ಯಾಟಿಂಗ್ ಮಾಡೋಕ್ಕೆ ರೆಡಿನಾ? ಚೆನ್ನಾಗಿದೆಯಾ? ನೋಡಿ ನಮಗೆಲ್ಲ ಕಾಯೋದಿಲ್ಲ. ಸೊ ಇವತ್ತೇನು ಗೊತ್ತಾ, ಎಲ್ಲರ ಕಡೆಯಿಂದನೂ ಒಂದೊಂದು ಡಿಶ್ನ ರಿವ್ಯೂ ಹೇಳಿಸ್ತೀನಿ, ಓಕೆನಾ? ನೀವು ಯಾವ ಡಿಶ್ ರಿವ್ಯೂ ಹೇಳ್ತೀರಾ ಹೇಳಮ್ಮ. ಸೊ ಮಮ್ಮಿ ಕ್ಷತ್ರಿಯ ಕಬಾಬ್ನ ಟೇಸ್ಟ್ ಮಾಡಿ ಹೇಳ್ತಾರೆ, ಚೆನ್ನಾಗಿದೆ ಕಬಾಬು. ಸೊ ಡ್ಯಾಡಿನೂ ಆಲ್ರೆಡಿ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಯಾವ್ದು ತಿಂದ್ರಿ? ಕಬಾಬಾ ಚೆನ್ನಾಗಿತ್ತಾ? ಚೆನ್ನಾಗಿದೆಯಾ? ಏನು ಮೇಡಮ್? ಹಾಂ, ಮಸಾಲೆ ಚೆನ್ನಾಗಿ ಅಂಟಿದೆ. ಓಕೆ, ಬಾಯಿಗೆ ರುಚಿ ಚೆನ್ನಾಗಿದೆ. ಓಕೆ ಮೇಡಮ್, ನೀವು ಹೇಳಿ. ನಿಮಗೆ ಚಿಲ್ಲಿ ಚಿಕನ್ ತಿಂದಿದ್ದಾರೆ, ಹೆಂಗಿತ್ತು? ಚೆನ್ನಾಗಿತ್ತಾ? ಇವಾಗ ಇದನ್ನು ಖಾಲಿ ಮಾಡಿ. ಅವಾಗ ಒಪ್ತೀನಿ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು. ಕ್ಷತ್ರಿಯ ಕಬಾಬು ಪೀಸಸ್ ಎಲ್ಲ ಸಖತ್ತಾಗಿರೋ ಪೀಸಸ್ ಹಾಕಿದ್ದಾರೆ. ಬಿಸಿ ಆಗಿದೆ. ನಾನು ಹೇಳ್ತಿರೋದಕ್ಕೆಲ್ಲ ನಮ್ಮ ಮೇಡಮ್ ಇಲ್ಲಿ ಹ್ಞೂ ಅಂತ ಇದ್ದಾರೆ. ಯಾಕಂದರೆ ಚೆನ್ನಾಗಿದೆ. ಕ್ಷತ್ರಿಯ ಕಬಾಬ್ಗೆ ಕ್ಲೀನಾಗಿ ಮಸಾಲೆ ಅಂಟಿದೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಆ್ಯಂಡ್ ಈಗ ನಮ್ಮ ಗುಂಟೂರು ಚಿಕನ್ ಯಾವ ಥರ ಬೆಂದಿದೆ ನೋಡಿರಿ. ಅದು ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಸಖತ್ತಾಗಿ ಬಂದಿದೆ ಅಂತ. ಸೊ ಮುಟ್ಟಿದ ತಕ್ಷಣ ಪಟ್ಟಂತ ಕಸ್ಕೊಂಡ್ಬಿಡ್ತು. ಚಿಯರ್ಸ್ ನಿಮಗೆ. ಚೆನ್ನಾಗಿ ಮಾಡಿದ್ದಾರೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇಲ್ಲಿ ವೈಟ್ ರೈಸ್ ಇದೆ ಗೈಸ್, ಆ್ಯಂಡ್ ಇಲ್ಲಿ ರಸಮ್ ಇದೆ, ಇಲ್ಲಿ ಐಸ್ ಕ್ರೀಮ್ ಇದೆ. ಸೊ ಇವೆಲ್ಲ ಅದು ನಿಮಗೆ ಕೇವಲ 349 ರುಪೀಸ್ ಅಷ್ಟೇ, ಓಕೆನಾ? ಅನ್ಲಿಮಿಟೆಡು. ಇದ್ರಲ್ಲಿ ಏನೇನು ತೋರಿಸ್ದೆ ಎಲ್ಲದೂ ಎಷ್ಟು ಬೇಕಾದ್ರೂ ಯಾವುದನ್ನು ಬೇಕಾದ್ರೂ ಹಾಕ್ಕೊಂಡು ಕೇಳಿ ತಿನ್ಬೋದು ನೀವು, ಬೇಜಾರು ಮಾಡ್ಕೊಳ್ದಂಗೆ. ನೀವು ಎಷ್ಟು ತಿಂತೀರೋ ಅಷ್ಟು ಬಡಿಸ್ತಾರೆ. ಬಟ್ ಏನೇ ಹಾಕಿಸ್ಕೊಂಡ್ರು ಬಡಿಸಿಸ್ಕೊಂಡ್ರು ನೀವು ಅದನ್ನು ಕ್ಲೀನಾಗಿ ಖಾಲಿ ಮಾಡಿ, ಯಾವುದನ್ನು ವೇಸ್ಟ್ ಮಾಡಬೇಡಿ, ಓಕೆನಾ? ಬಿರಿಯಾನಿ ಟೇಸ್ಟ್ ಮಾಡಿ ನಾನು ಹೇಳ್ತೀನಿ. ನಮ್ಮ ನಾಟಿ ಸ್ಟೈಲ್ ಬಿರಿಯಾನಿ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಒಂದೇ ಥರದ ಬಿರಿಯಾನಿ, ಓಕೆನಾ? ಸೊ 2 ಥರದ ಬಿರಿಯಾನಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಚಿಯರ್ಸ್. ಚಿಕನ್ ಅಷ್ಟೇ ಕ್ಲೀನಾಗಿ ಕುಕ್ ಆಗಿದೆ ನೋಡಿ. ಮೂಳೆ ಎಲ್ಲ ಹಂಗೆ ಬಿಡಿಸ್ಕೊಂಡ್ಬಿಡ್ತು. ಒಂದು ರೌಂಡ್ ಆಲ್ರೆಡಿ ಎಲ್ಲ ಊಟ ಮಾಡಿದ್ವಿ. ಸೊ ಲೆವೆಲ್ಗೆಲ್ಲ ಸ್ಟಾರ್ಟರ್ಸ್ ಎಲ್ಲ ಖಾಲಿ ಆಯಿತು. ಸೊ ಪಟ್ ಅಂತ ಹೇಳ್ಬಿಟ್ಟು ನಾವು ಕರಿಯೋದೇ ಬೇಡ, ಓಕೆನಾ? ಅವರೇ ಬಂದುಬಿಟ್ಟು ಎಲ್ಲಾರ್ದು ಬಡಿಸ್ತಾವ್ರು ಏನು ಬೇಕು ಅಂತ ಕೇಳಿಬಿಟ್ಟು. ಸೊ ನಾನು ಪೆಪ್ಪರ್ ಚಿಕನ್ ಹೇಳಿದ್ದೆ, ಸೊ ಅದನ್ನು ತಂದಿದ್ದಾರೆ. ಅದಾದಮೇಲೆ ಮೇಡಮ್ ಏನಿದು ನೀನು ಫುಲ್ ಕರಿ ಹೋಗ್ಬಿಟ್ಟಿದ್ದೀರಾ?
ಪೆಪ್ಪರ್ ಚಿಕನ್ ಬೇಕೇನು ಬೇಡ. ಸೊ ಡ್ಯಾಡಿ ಕ್ಷತ್ರಿಯ ಕಬಾಬ್ ಆರ್ಡರ್ ಮಾಡಿದರು. ಸೊ ಅವ್ರು ಬಂದಾಗ ಕೇಳ್ಕೊಂಡು ಹೋಗ್ತಾರೆ ನಿಮ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು. ಸೊ ನನಗೆ ಬೇಕಾಗಿದ್ದು ನಾನು ಹಾಕ್ಸ್ಕೊಂಡೆ, ಡ್ಯಾಡಿಗೆ ಬೇಕಾಗಿದ್ದು ಡ್ಯಾಡಿ ಹಾಕ್ಸ್ಕೊತಾ ಇದ್ದಾರೆ. ಮೇಡಮ್ ನಿಮಗೆ ಕ್ಷತ್ರಿಯ ಕಬಾಬ್ 2 ಪೀಸ್ ಡಾಲ್ ದೋ ಭಯ್ಯ. ಇದನ್ನು ಬಿಡಿ ಪರವಾಗಿಲ್ಲ, ಬಂದಿರೋದೇ ಅಪರೂಪ. ಮುಜನಿ ನಂಗೆ ಸಾಕು, ಬಂದಿರೋದೇ ಅಪರೂಪ. ತಿನ್ನಿ ಚೆನ್ನಾಗಿ, ಅನ್ಲಿಮಿಟೆಡು. ಲಾಸ್ಟ್ ಟೈಮಿಂದ ಬೆಟ್ರಾಗಿ ತಿಂದಿದ್ಯಾ? ಹೌದಾ? ಗೊತ್ತಿಲ್ಲ. ಬಟ್ ಆದರೂ ಏನು ಹೇಳಿ 349 rupees ಏನು ಕೊಡ್ತೀವಿ ಅದು ಪೂರ್ತಿ ವಸೂಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಲಾಸ್ಟ್ ಟೈಮ್ ಫಿಕ್ಸ್ ಆಗಿದ್ವಿ. ಈ ಸರಿ ನನಗೆ ಫಿಕ್ಸ್ ಆಗಿ ಬಂದಿರೋದು ಬಿಡಿ. ಇಲ್ಲಿ ಅನ್ಲಿಮಿಟೆಡ್ ತಿನ್ನಬೇಕು ಅಂತ ಬಂದರೆ ಅದು ಪೂರ್ತಿ ವಸೂಲಿ ಮಾಡ್ಕೊಬೇಕು ಅಂತಲೇ ತಿನ್ನಬೇಕು. ಬಿರಿಯಾನಿ ತಿಂತಿರೋ ಬಿಡ್ತಿರೋ ಓಕೆನಾ. ನಿಮ್ಗೆ ಇಷ್ಟ ಆಗಿತ್ತು 5 ಥರ ಸ್ಟಾರ್ಟರ್ಸ್ ಇರುತ್ತೆ, ಯಾವ್ದು ಬೇಕೋ ಎಷ್ಟು ಬೇಕಾದ್ರೂ ಹಾಕ್ಸ್ಕೊತೀವಿ ಓಕೆನಾ. ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಕಬಾಬ್ ಇಷ್ಟ ಆಯ್ತು ನಿಮಗೆ, ಎಷ್ಟು ಬೇಕಾದ್ರೂ ಹಾಕ್ಸ್ಕೊತೀವಿ, ಏನು ಪ್ರಾಬ್ಲಮ್ ಇಲ್ಲ. ತಂದು ಹಾಕ್ತಾ ಇರ್ತಾರೆ, ನೀವು ತಿಂತಾ ಇರ್ಬೋದು. ಆ್ಯಂಡ್ ಅದ್ರ ಜೊತೆಗೆ ನೀವು ವೈಟ್ ರೈಸು ರಸಮ್ ಎಲ್ಲ ಇದೆಯಲ್ಲ, ಸೊ ಇದನ್ನು ತಿಂತಿರೋ ಇಲ್ವೋ ನಿಮ್ಮ ಇಷ್ಟ. ಬಟ್ ಟೇಸ್ಟ್ ಮಾಡ್ಬೋದು. ಮೇನ್ ಕೋರ್ಸಲ್ಲಿ ಬರೀ ಪೀಸಸ್ ತಿಂತೀನಿ ಅನ್ನೋರು ಪೀಸಸ್ ತಿನ್ಬೋದು. ಅದೇ ಅಡ್ವಾಂಟೇಜು ಅನ್ಲಿಮಿಟೆಡ್ ಬಂದರೆ ಅಲ್ಲ ಮೇಡಮ್. ಬಟ್ ನನ್ನ ಹೆಂಡತಿಗೆ ಆಮೇಲೆ ನನ್ನ ಮಮ್ಮಿಗೆ ಎಲ್ಲ ಅಷ್ಟಕ್ಕಷ್ಟೇ. ಇಲ್ಲಿ ಕರೆಕ್ಟಾಗಿ ಬ್ಯಾಟಿಂಗ್ ಮಾಡಿದ್ರೆ ನಾನು ಮತ್ತು ನಮ್ಮ ಡ್ಯಾಡಿಗೆ ಕರೆಕ್ಟು ಪೂರ್ತಿ ಪೈಸಾ ವಸೂಲಾಗುತ್ತೆ. ಅಂದರೆ ಇಲ್ಲಿ ಒಂಚೂರು ಲಾಸ್ ಆಗುತ್ತಲ್ಲ ನಮ್ಮ ಮಮ್ಮಿದು ನನ್ನ ಹೆಂಡತಿದು. ಸೊ ಅದು ನಾವು ಕವರ್ ಮಾಡ್ಕೊಂಬಿಡೋದು. ಅಂದರೆ ನಾವೇನು ದುಡ್ಡು ಕೊಡ್ತೀವಿ ಅದಕ್ಕೆ ಸರಿಯಾಗಿ ತಿಂದ್ಬಿಟ್ಟು. ರಸಮ್ ತಿಂದ್ರಾ? ಸೂಪರ್ ಆಗಿದೆ ರಸಮ್ಮನ್ನು. ವೈಟ್ ರೈಸ್ ರಸಮ್ಮು ಅಲ್ಟಿಮೇಟ್ ಹತ್ರ ನಮ್ಮ ಡ್ಯಾಡಿ ಹೇಳಿದ್ರು ಅಂದರೆ ತಿಳ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ತಿಂದಿದ್ದೆ. ಅದೇ ನೀವು ತಿಂದೆ? ನನ್ನ ಹೆಂಡತಿ ತಿಂದು. ಬಟ್ ರಸಮ್ನ ನಾನು ಸ್ಪೆಷಲಾಗಿ ಎಕ್ಸ್ಟ್ರಾ ತರಿಸ್ಬಿಟ್ಟು ಕುಡಿದೆ ನಾನು ಓಕೆನಾ. ಸೊ ಚೆನ್ನಾಗಿತ್ತು. ಇಲ್ಲಿ ರಸಮ್ ಮಾತ್ರ ಮಿಸ್ ಮಾಡ್ದಂಗೆ ಟ್ರೈ ಮಾಡಿ. ಲಾಸ್ಟ್ ಜೀರ್ಣ ಆಗಬೇಕು ಅನ್ನೋರೆಲ್ಲ ಏನಿರ್ತೀರ ಟ್ರೈ ಮಾಡಿ, ಖಂಡಿತ ಫುಲ್ ಸಮಾಧಾನ ಆಗಿರುತ್ತೆ. ಸೊ ನೋಡಿ ಯಾವುದೂ ವೇಸ್ಟ್ ಮಾಡಿಲ್ಲ, ಕ್ಲೀನಾಗಿ ಶಿಸ್ತಾಗೆಲ್ಲ ತಿಂದು ಖಾಲಿ ಮಾಡಿದ್ದೀವಿ. ಲಾಸ್ಟ್ ಕಾನ್ಸೆಪ್ಟಿಗೆ ಬಂದಿದ್ದೀವಿ. ಐಸ್ ಕ್ರೀಮ್ನ ಜೊತೆಗೆ ಇವತ್ತಿನ ನಮ್ಮ ಊಟನ ಮುಗಿಸುವುದಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡು ಐಸ್ ಕ್ರೀಮ್ ನಮ್ಮ ಮುಂದೆ ಇಟ್ಕೊಂಡು ನಿಮಗೂ ಚಿಯರ್ಸ್ ಹೊಡೆಯುತ್ತಾ. ಸೊ ಗೈಸ್ ಸದ್ಯಕ್ಕೆ ನಾವು ಹೊರಟಿದ್ದೀವಿ. ಸೊ ಫೈನಲಿಗೆ ಎಲ್ಲರ ರಿವ್ಯೂ ಏನು ಒಪಿನಿಯನ್ ಏನು ಕೇಳ್ಬಿಡೋಣ. ಏನಮ್ಮ ಅನ್ನಿಸ್ತು ನಿಮ್ಗಮ್ಮ? ನಮಗೆ ಏನು ಗೊತ್ತಾ ಗೈಸ್, ಅಲ್ಲಿ ಹೋಗಿ ತಿಂದ್ವಿ ಅನ್ನೋದಕ್ಕಿಂತ ನಾನು ಹೇಳಿದ್ನಲ್ಲ, ನಮಗೊಂಥರ ಈ ಒಂದು ಬ್ರೇಕ್ ಅಂತ ಅಂದ್ಕೊಡಿ ಓಕೆನಾ. ಸೊ ಇಷ್ಟು ದಿನ ಆದಮೇಲೆ ನಾವು ಒಟ್ಟಿಗೆ ಹೊರಗಡೆ ಹೋಗಿದ್ದು. ಸೊ ಅದು ಬೇಕಿತ್ತು ನಮಗೆ. ಸೊ ಅದನ್ನು ಎಂಜಾಯ್ ಮಾಡಿದ್ವಿ. ಫುಡ್ನು ಅಷ್ಟೇ ಎಂಜಾಯ್ ಮಾಡಿದ್ವಿ ಓಕೆನಾ. ಎಷ್ಟು ಬೇಕೋ ಅಷ್ಟು ತಿಂದ್ವಿ. ಆ್ಯಕ್ಚುಲಿ ಇದು ನಾನು ಆ ಸ್ಟೇಟ್ಮೆಂಟ್ನ ನಾನು ಮತ್ತು ಡ್ಯಾಡಿ ಮಾತ್ರ ಕೊಡಬೇಕು, ಇವರಿಬ್ಬರು ಕೊಡೋಂಗಿಲ್ಲ ಆ ಸ್ಟೇಟ್ಮೆಂಟು. ಚೆನ್ನಾಗಿತ್ತಾ? ಸೊ ಮಸ್ಟ್ ಟ್ರೈ ಅಂತ ಅಂದರೆ ಇಲ್ಲಿ ಲಾಸ್ಟಲ್ಲಿ ರಸಮ್ನ ಓಕೆನಾ ಇಗ್ನೋರ್ ಮಾಡಬೇಡಿ, ರಸಮ್ನ ಕುಡೀರಿ, ಚೆನ್ನಾಗಿರುತ್ತೆ. ಪ್ಲಸ್ ನಿಮಗೆ ಸ್ಟಾರ್ಟರ್ಸಲ್ಲಿ ಪೆಪ್ಪರ್ ಚಿಕನ್ ಟ್ರೈ ಮಾಡಿ. ನನಗೆ ಮೋಸ್ಟ್ ಫೇವ್ರೇಟ್ ಅನಿಸಿದ್ದು ಪೆಪ್ಪರ್ ಚಿಕನು. ಸೆಕೆಂಡು ಕ್ಷತ್ರಿಯ ಕಬಾಬು, ಅದಾದಮೇಲೆ ನಾರ್ಮಲ್ ಕಬಾಬು ಓಕೆನಾ. ಸೊ ಮಿಕ್ಕಿದ್ದು ಟ್ರೈ ಮಾಡ್ಬೋದು ನೀವು. ಸೊ ಇವು ನನಗೆ ಮಸ್ಟ್ ಟ್ರೈ, ಅಂದರೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನೀವು ಬಂದಾಗಲೂ ಏನು ತಿಂತಾರೆ ಏನು ಕತೆ ನೋಡ್ಕೊಳ್ಳಿ. ಸ್ಪೆಷಲ್ ರಸಮ್ ರಿವ್ಯೂ ಡ್ಯಾಡಿ ಕೊಡಬೇಕಂತೆ ಓಕೆನಾ. ಡ್ಯಾಡಿ ಫುಲ್ ಇಂಪ್ರೆಸ್ ಆಗ್ಬಿಟ್ಟವ್ರೆ. ಹೇಳಿ ಏನು ಅನ್ನಿಸ್ತು ರಸಮ್? ಫುಲ್ ಮಿಲ್ಸಲ್ಲಿ ನನಗೆ ಮುಖ್ಯವಾಗಿ ಎಲ್ಲದಕ್ಕಿಂತ ಆಸೆ ಪಟ್ಟು ಊಟ ಮಾಡಿದ್ದು, ಊಟ ಮುಗಿದ್ಮೇಲೆ ರಸಮ್ಮು ವೈಟ್ ರೈಸು ಜೊತೆಗೆ 2 ಪೀಸ್ ಕಬಾಬು ಭಾರಿ ಟೇಸ್ಟ್ ಇತ್ತು. ಆರೋಗ್ಯದಲ್ಲೂ ಒಳ್ಳೇದು ಅನ್ನಿಸ್ತಾ ಇದೆ, ರುಚಿನಲ್ಲೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಾರಿ ಪ್ರಯತ್ನ ಮಾಡಿ. ಊಟ ಆದಮೇಲೆ ಒಂದು ಕಪ್ ರಸಮ್ ವೈಟ್ ರೈಸು ಇದು ಮಾಡಿ, ಏನೋ ಊಟ ಮಾಡಿ ಪ್ರಯತ್ನ ಮಾಡಿ, ಟ್ರೈ ಮಾಡಿ ತಿನ್ನೋದಕ್ಕೆ ಓಕೆನಾ. ಆಲ್ರೆಡಿ ಮನೇಲಿ ಯಾರು ನಾನ್ ವೆಜ್ ತಿನ್ಮೇಲೆ ವೆಜ್ಜೇ ತಿನ್ನಲ್ಲ. ಫಸ್ಟ್ ಟೈಮ್ ಅಪ್ಪ ಹೇಳ್ತವ್ರೆ ತಿನ್ನಿ ಅಂತ. ಸೊ ಎನಿವೆ ಇದಿಷ್ಟು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಕ್ತಾಯ ಮಾಡೋಣಂತೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವ್ಲಾಗ್ ಇವಾಗ ನೋಡಕ್ಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೊಸಬ್ರು ಯಾರು ನೋಡ್ತೀವಿ ಮರೆದಂಗೆ ಸಬ್ಸ್ಕ್ರೈಬ್ ಆಗಿ. ಹೋಟೆಲ್ನ ಡೀಟೇಲ್ಸು, ಪ್ರೈಸ್ ಡೀಟೇಲ್ಸು ಅಕಸ್ಮಾತ್ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇವರ 3 ಬ್ರಾಂಚಸ್ಸು, ಒಂದು ರಘುನಹಳ್ಳಿ, ಇನ್ನೊಂದು ವಿಜಯನಗರ ನಾವು ಹೋಗಿದ್ದು, ಅದಾದ್ಮೇಲೆ ಇನ್ನೊಂದು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಎದುರುಗಡೆ ಇರೋದು. ಅದರೆಲ್ಲರ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ಗೂಗಲ್ ಮ್ಯಾಪ್ ಲೊಕೇಶನ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಚೆಕ್ಔಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್.